ನೀರಿನ ವಿಚಾರದಲ್ಲಿ ಕಳ್ಳಾಟ ಆಡ್ತಾ ಇದೆಯಾ ರಾಜ್ಯ ಸರ್ಕಾರ ಅನ್ನೋ ಪ್ರಶ್ನೆ ಎದುರಾಗಿದೆ. ತಮಿಳುನಾಡಿಗೆ ನಿತ್ಯ 2 ಟಿಎಂಸಿ ನೀರು ಬಿಡುಗಡೆ ಆಗ್ತಾ ಇದೆಯಾ? ಹಾಗಿದ್ರೆ ಸರ್ವಪಕ್ಷ ಸಭೆಯನ್ನ ಕರೆದು ದೊಡ್ಡ ಡ್ರಾಮಾ ಮಾಡ್ತಾ ಇದೆಯಾ ಸರ್ಕಾರ ಎಂಬ ಸಾಲು ಸಾಲು ಅನುಮಾನದ ಪ್ರಶ್ನೆಗಳು ಈಗ ಮೂಡಿ ಬಂದಿರುವಂತದ್ದು. ಈಗಾಗಲೇ ಸಿಡಬ್ಲ್ಯೂಆರ್ಸಿ ಪ್ರತಿನಿತ್ಯ ತಮಿಳುನಾಡಿಗೆ 1 ಟಿಎಂಸಿ ನೀರನ್ನ ಬಿಡುಗಡೆ ಮಾಡಬೇಕು ಅಂತ ಆದೇಶವನ್ನ ಹೊರಡಿಸಿದೆ. ಆ ಕುರಿತಾಗಿ ಇವತ್ತು ಸರ್ವಪಕ್ಷಗಳ ಸಭೆಯನ್ನ ಕೂಡ ಹಮ್ಮಿಕೊಳ್ಳಲಾಗಿದೆ. ಆದ್ರೆ ಪ್ರತಿನಿತ್ಯ ತಮಿಳುನಾಡಿಗೆ 2 ಟಿಎಂಸಿ ನೀರು ಬಿಡುಗಡೆ ಆಗ್ತಾ ಇದೆಯಾ ಈಗ ಅನ್ನೋ ಪ್ರಶ್ನೆ ಎದುರಾಗಿದೆ. ತಮಿಳುನಾಡಿನ ಬೇಡಿಕೆಗಿಂತ ಹೆಚ್ಚಿನ ನೀರನ್ನ ಬಿಡ್ತಾ ಇದೆಯಾ ಸರ್ಕಾರ? ನಮ್ಮಲ್ಲೇ ನೀರಿಲ್ಲ ಅಂತ ಹೇಳಿ ಈಗ ಡ್ರಾಮಾ ಮಾಡ್ತಾ ಇದೆಯಾ? ಕದ್ದು ಮುಚ್ಚಿ ನೀರು ಬಿಡ್ತಾ ಇರೋದು ಯಾಕೆ ಅನ್ನೋ ಸಾಲು ಸಾಲು ಪ್ರಶ್ನೆಗಳು ಮೂಡಿ ಬರ್ತಿರುವಂತದ್ದು. ಸದ್ಯ ಈಗ ಹಾಗಿದ್ರೆ ತಮಿಳುನಾಡಿಗೆ ಪ್ರತಿನಿತ್ಯ 2 ಟಿಎಂಸಿ ಕಾವೇರಿ ನೀರು ಬಿಡಲಾಗ್ತಾ ಇದೆಯಾ ಎಂಬ ಪ್ರಶ್ನೆ ಮೂಡಿದೆ. ಸಿಡಬ್ಲ್ಯೂಆರ್ಸಿ ರಾಜ್ಯ ಸರ್ಕಾರಕ್ಕೆ ಪ್ರತಿನಿತ್ಯ 1 ಟಿಎಂಸಿ ಅಂದ್ರೆ 11,500 ಕ್ಯೂಸೆಕ್ ನೀರನ್ನ ಬಿಡುವಂತೆ ಆದೇಶವನ್ನ ಹೊರಡಿಸಿದೆ. ಆದ್ರೆ ತಮಿಳುನಾಡಿಗೆ ಪ್ರತಿದಿನ 20,000 ಕ್ಯೂಸೆಕ್ ನೀರು ಹರಿಬಿಡಲಾಗ್ತಾ ಇದೆಯಂತೆ. ಡಿಮ್ಯಾಂಡ್ ಇರೋದು 1 ಟಿಎಂಸಿ, ಆದ್ರೆ ಕರ್ನಾಟಕ ಬಿಡುಗಡೆ ಮಾಡ್ತಾ ಇರೋದು 2 ಟಿಎಂಸಿ. ಯಾಕೆ ಅನ್ನೋ ಪ್ರಶ್ನೆ ಈಗ ಎದುರಾಗಿರುವಂತದ್ದು. ಹಾಗಿದ್ರೆ ಕಾವೇರಿ ನೀರಿನ ವಿಚಾರದಲ್ಲಿ ಸರ್ಕಾರ ಕಳ್ಳಾಟ ಆಡ್ತಾ ಇರೋದು ನಿಜಕ್ಕೂ ನಿಜವಾ ಅನ್ನೋ ಪ್ರಶ್ನೆ ಕೂಡ ಮೂಡಿದೆ. ಈ ಕುರಿತಾಗಿ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ. ಈಗಾಗಲೇ ಪ್ರತಿದಿನ 1 ಟಿಎಂಸಿ ನೀರು ಬಿಡಬೇಕು ಕಾವೇರಿ ನೀರು ಅಂತ ಸಿಡಬ್ಲ್ಯೂಆರ್ಸಿ ಆದೇಶವನ್ನ ಹೊರಡಿಸಿದೆ. ಈ ಕುರಿತಾಗಿ ಸರ್ವಪಕ್ಷಗಳ ಸಭೆ ಕೂಡ ಇವತ್ತು ಸಂಜೆ ನಡೆಯುತ್ತೆ. ಬಟ್ ಈಗ ಪ್ರತಿದಿನ 2 ಟಿಎಂಸಿ ನೀರನ್ನ ಹರಿಬಿಡಲಾಗ್ತಾ ಇದೆ ತಮಿಳುನಾಡಿಗೆ ಅಂತ ಹೇಳಲಾಗ್ತಾ ಇರುವಂತದ್ದು. ನಿಜಕ್ಕೂ ಏನಿದು, ನಿಜಾನ ಅಂತ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಮಧುಮಾಲ, ರಾಜ್ಯ ಸರ್ಕಾರ ಮೊನ್ನೆ ನಡೆದಂತ ಶುಕ್ರವಾರ ನಡೆದಂತ ಕಾವೇರಿ ನದಿ ನೀರು ನಿರ್ವಹಣಾ ಸಮಿತಿಯ ಸಭೆ ಆಯ್ತು. ಸಭೆಯಲ್ಲಿ ಆದಂತ ತೀರ್ಮಾನದ ಪ್ರಕಾರ ರಾಜ್ಯ ಸರ್ಕಾರ ತಮಿಳುನಾಡಿಗೆ 11,500 ಕ್ಯೂಸೆಕ್ಸ್ ಅಂದ್ರೆ ಅಪ್ರಾಕ್ಸಿಮೇಟ್ಲಿ 24x7 ಅಲ್ಲಿ 1 ಟಿಎಂಸಿ ನೀರಾಗುತ್ತೆ. ನೀವು 1 ಟಿಎಂಸಿ ನೀರನ್ನ ತಮಿಳುನಾಡಿಗೆ ಬಿಡುಗಡೆ ಮಾಡಬೇಕು ಅಂತ ಒಂದು ಆದೇಶವನ್ನ ಕಾವೇರಿ ನೀರು ನಿರ್ವಹಣಾ ಸಮಿತಿಯವರು ರಾಜ್ಯ ಸರ್ಕಾರಕ್ಕೆ ಆದೇಶವನ್ನ ಕೊಟ್ಟಿದ್ರು. ರಾಜ್ಯ ಸರ್ಕಾರ ಅವತ್ತು ಆದೇಶ ಕೊಟ್ಟ ದಿನನೇ ಅವು ಸಭೆಯನ್ನ ಸೇರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿ.ಕೆ. ಶಿವಕುಮಾರ್ ಸಭೆ ಸೇರಿ ತಮಿಳುನಾಡು ವಾದವನ್ನ ಒಪ್ಪಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ರಾಜ್ಯದಲ್ಲಿ 28% ನೀರಿನ ಕೊರತೆ ಇದೆ. ಇಡೀ ರಾಜ್ಯಾದ್ಯಂತ ಎಲ್ಲಾ ಡ್ಯಾಮ್ಗಳಲ್ಲಿ ಸುಮಾರು 60 ಟಿಎಂಸಿ ನೀರು ಮಾತ್ರ ಇದೆ. ಹೀಗಾಗಿ ನಾವು ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನೋ ಮಾತನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ರು. ವಿಚಿತ್ರ ಮತ್ತು ಆ ಸಂದರ್ಭದಲ್ಲಿ ದುರಂತ ಅಂತಂದ್ರೆ ಸಿಎಂ ಅವರು ಸಭೆ ನಡೆಸುವಂತ ಸಂದರ್ಭದಲ್ಲಿ ತಮಿಳುನಾಡಿಗೆ 5,000 ಕ್ಯೂಸೆಕ್ಸ್ ನೀರನ್ನ ಬಿಟ್ಟಿದ್ರು. ಅದ್ರ ಜೊತೆಗೆ KRS ನದಿ ಡ್ಯಾಮ್ ನಲ್ಲೂ ಸಹ ಇನ್ನೂ ಸಹ ಅದು ಕೇವಲ 104 ಅಡಿಗಳು ತುಂಬಿತ್ತು. ಇನ್ನೂ ಸಹ 16 ಅಡಿಗಳ ನೀರನ್ನ ಭರ್ತಿ ಆಗದಿದ್ರೂ ಸಹ ತಮಿಳುನಾಡಿಗೆ ಈ ಒಂದು KRS ಡ್ಯಾಮ್ ಇಂದ ಸುಮಾರು 3,500 ಕ್ಯೂಸೆಕ್ಸ್ ನೀರನ್ನ ಬಿಡುಗಡೆ ಮಾಡಲಾಗಿತ್ತು. ಕಬಿನಿ ಡ್ಯಾಮ್ ಇಂದ 5,000 ಮತ್ತು KRS ಡ್ಯಾಮ್ ಇಂದ 3,500 ಕ್ಯೂಸೆಕ್ಸ್ ನೀರು ಬಿಡುಗಡೆ ಎರಡೂ ಸೇರಿ ಸುಮಾರು 8,500 ಕ್ಯೂಸೆಕ್ಸ್ ಅಪ್ರಾಕ್ಸಿಮೇಟ್ಲಿ ಅವ್ರೇನು 1 ಟಿಎಂಸಿ ನೀರನ್ನ ಕೇಳಿದ್ರು ಅದು ಸಮನಾಗಿ ನೀರನ್ನ ಬಿಡುಗಡೆ ಮಾಡಲಾಗಿತ್ತು. ಯಾಕಂತಂದ್ರೆ 8,500 ಕ್ಯೂಸೆಕ್ಸ್ ನೀರು 2 ಡ್ಯಾಮ್ಗಳಲ್ಲಿ ಹರಿದ್ರೆ ಉಳಿದಂತ ಕಾವೇರಿ ಜಲಾನಯನ ಪ್ರದೇಶ ಅಂತಂದ್ರೆ ಮಂಡ್ಯ, ಮೈಸೂರು, ಚಾಮರಾಜನಗರ ಇರ್ಬೋದು ಅಥವಾ ಏನು ಚಿಕ್ಕಬಳ್ಳಾಪುರ ಇರ್ಬೋದು ಅಥವಾ ಈ ಸುತ್ತಮುತ್ತ ಭಾಗದಲ್ಲಿ ಆಗುವಂತ ಮಳೆ ನೀರು ಬಹುತೇಕ ಎಲ್ಲ ನೀರು ಬೆಂಗಳೂರಿಗೆ ಬರುವಂತ ಮಳೆನೂ ಸೇರಿದಂತೆ ಬೆಂಗಳೂರಿನ ಕೊಳಚೆ ನೀರು ಏನು ಹೋಗುತ್ತೆ ಎಲ್ಲಾ ಸೇರಿದಂತೆ ತಮಿಳುನಾಡಿಗೆ ಹೆಚ್ಚು ಕಡಿಮೆ 1 ಟಿಎಂಸಿ ನೀರು ಒಂದು ದಿನಕ್ಕೆ ಹೋದಂಗ ಆಗುತ್ತೆ. ಅಂದ್ರೆ 10,000 ಕ್ಯೂಸೆಕ್ಕಿಂತ ಹೆಚ್ಚು ನೀರು ತಮಿಳುನಾಡಿಗೆ ಸೇರೋದಂತಾಗತ್ತೆ. ಅಂದ್ರೆ ಯಾವತ್ತು ಸಿಡಬ್ಲ್ಯೂಆರ್ಸಿ ಸಭೆಯನ್ನು ಸೇರಿ ತೀರ್ಮಾನ ತೆಗೆದುಕೊಂಡ ದಿನನೇ ಈ ಎಲ್ಲಾ ಘಟನೆಗಳು ನಡೆದಿವೆ ಅಂತ ನಾವು. ಇನ್ನು ವಿಚಿತ್ರ ಅಂತಂದ್ರೆ ಅದಾದ 2 ದಿನಗಳ ನಂತರ ಅಂತಂದ್ರೆ ಮರುದಿನವೇ ಶನಿವಾರ ಅಂದ್ರೆ ನಿನ್ನೆಯಿಂದ ನೀರಿನ ಫ್ಲೋ ಹೆಚ್ಚಾಗಿದೆ ಅಂತ ನಾವು ಕಾಣಿಸ್ತಾ ಕಾವೇರಿ ಕಬಿನಿ ಡ್ಯಾಮ್ ನಲ್ಲಿ ನೀರಿನ ಫ್ಲೋ ಹೆಚ್ಚಾಗಿದೆ ಅಂತ ನಾವು ಕಾಣಿಸ್ತಾ ರಾಜ್ಯ ಸರ್ಕಾರ 20,000 ಕ್ಯೂಸೆಕ್ಸ್ ನೀರು ಬಿಡುಗಡೆ ಮಾಡಿದೆ. ಅದ್ರ ಒಂದು ರಾಜ್ಯದ ಒಂದು ಖುಷಿ ಸಮಾಚಾರ ಅಂತಂದ್ರೆ 100 ಇನ್ನು ತಮ್ಮ ಈ ಒಂದು ಡ್ಯಾಮ್ ನಲ್ಲಿ ಹೆಚ್ಚು ಕಡಿಮೆ ಇನ್ನು ಕೇವಲ 1 ಅಡಿ ಮಾತ್ರ ಬಾಕಿ ಇದೆ. ಉಳಿದಂತ ಬಹುತೇಕ ನೀರು ಭರ್ತಿಯಾಗಿರೋ ಕಾರಣಕ್ಕೋಸ್ಕರ ಕರ್ನಾಟಕ ಸರ್ಕಾರ ನೀರನ್ನು ಬಿಡುಗಡೆ ಮಾಡಿದೆ ಅಂತ ಅನ್ನೋದನ್ನ
ಇಲ್ಲಿರುವಂತ ದಾಖಲೆಗಳು ಹೇಳ್ತವೆ ಅಂದ್ರೆ ನೀರಿನ ಸಂಗ್ರಹ ಸಾಮರ್ಥ್ಯ ಇದೆ. ಸಂಗ್ರಹ ಸಾಮರ್ಥ್ಯ ಹೆಚ್ಚಿರೋ ಕಾರಣಕ್ಕೋಸ್ಕರ ಡ್ಯಾಮ್ನ ಸುರಕ್ಷತೆ ಕಾರಣದಿಂದಾಗಿ ಈ ಒಂದು ಕಬಿನಿಯಿಂದ 2283 ಅಡಿ ಈ ಒಂದು ಕೆಪಾಸಿಟಿ, 2284 ಅಡಿ ಕೆಪಾಸಿಟಿ, 2283 ಅಡಿಗಳು ನೀರು ತಲುಪಿದೆ. ಹಾಗಾಗಿ ಡ್ಯಾಮ್ನ ಸುರಕ್ಷತೆ ದೃಷ್ಟಿಯಿಂದ ನಾವು 20,000 ಕ್ಯೂಸೆಕ್ಸ್ ನೀರು ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಿದ್ರೆ, ಡ್ಯಾಮ್ಗೆ ಒಳ ಹರಿವಿರೋದು 19,000 ಕ್ಯೂಸೆಕ್ ಅಂದ್ರೆ 1,000 ಕ್ಯೂಸೆಕ್ ನೀರನ್ನ ಹೆಚ್ಚುವರಿಯಾಗಿ ಬಿಡುಗಡೆ ಮಾಡಲಾಗ್ತಾ ಇದೆ. ಇನ್ನು KRS ಡ್ಯಾಮ್ಗೆ ಸುಮಾರು 124 ಅಡಿಗಳ ಎತ್ತರ ಇದೆ, ಅಥವಾ 124 ಅಡಿಗಳ ಡ್ಯಾಮ್ ನಲ್ಲಿ ಏನು ಅದರಲ್ಲಿ ಈಗ 104 ಅಡಿ ನೀರು ಸ್ಟಾಕ್ ಆಗಿದೆ. ಅಂದ್ರೆ 3,400 ಕ್ಯೂಸೆಕ್ ನೀರು ಒಳ ಹರಿವಿನ ಡ್ಯಾಮ್ ನೀರು ಬರ್ತಾ ಇದೆ. ಅದರ ರಾಜ್ಯ ಸರ್ಕಾರ 2,500 ಕ್ಯೂಸೆಕ್ಸ್ ನೀರನ್ನ ಈಗಾಗಲೇ ನದಿಗೆ ಬಿಡ್ತಾ ಇದೆ. ಇನ್ನು ಹಾರಂಗಿ ಡ್ಯಾಮ್ಗೂ ಸಹ 2,859 ಅಡಿ ಎತ್ತರ ಇದೆ, 2,852 ಅಡಿ ಇಂದಿನ ಪ್ರಸ್ತುತ ಇರುವಂತಹ ಮಟ್ಟ ಇದೆ. ಅಂತಂದ್ರೆ 3,000 ಕ್ಯೂಸೆಕ್ಸ್ ನೀರು ಈ ಒಂದು ಹಾರಂಗಿ ಡ್ಯಾಮ್ ಬರ್ತಾ ಇದೆ. ಅಲ್ಲಿ 200ರಿಂದ 300 ಕ್ಯೂಸೆಕ್ಸ್ ನೀರನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ಇನ್ನು ಹೇಮಾವತಿ ಡ್ಯಾಮ್ಗೂ ಸಹ ಅದು 2,922 ಅಡಿ ಇದೆ. ಅದರ ರಾಜ್ಯ ಸರ್ಕಾರ ಅಲ್ಲಿ ಡ್ಯಾಮ್ಗೆ 4,500 ಕ್ಯೂಸೆಕ್ಸ್ ನೀರು ಬರ್ತಾ ಇದೆ. ಸುಮಾರು 500 ಕ್ಯೂಸೆಕ್ಸ್ ನೀರನ್ನ ಬಿಡುಗಡೆ ಮಾಡ್ತಾ ಇದೆ. ಅಂದ್ರೆ ರಾಜ್ಯ ಸರ್ಕಾರ ತಮಿಳುನಾಡು ಕೇಳಿದ್ದು 11,500 ಕ್ಯೂಸೆಕ್ಸ್ ನೀರು, ಆದ್ರೆ ರಾಜ್ಯ ಸರ್ಕಾರ ಸುಮಾರು 25,000 ಕ್ಯೂಸೆಕ್ಸ್ ಅಂದ್ರೆ ಡ್ಯಾಮ್ ಇಂದ, ಕಬಿನಿ ಡ್ಯಾಮ್ ಇಂದ 20,000 ಕ್ಯೂಸೆಕ್ಸ್, KRS ಡ್ಯಾಮ್ ಇಂದ 2,500 ಕ್ಯೂಸೆಕ್ಸ್, ಆರಂಗಿ ಡ್ಯಾಮ್ ಇಂದ 500 ಕ್ಯೂಸೆಕ್ಸ್ ಮತ್ತು ಹೇಮಾವತಿ ಡ್ಯಾಮ್ ಇಂದ 500 ಕ್ಯೂಸೆಕ್ಸ್ ಮತ್ತು ಬೆಂಗಳೂರು ಸುತ್ತಮುತ್ತ ಅಥವಾ ಏನು ಬೆಂಗಳೂರು, ಮಂಡ್ಯ ಇರ್ಬೋದು, ಚಾಮರಾಜನಗರ, ಕೊಡಗು ಜಿಲ್ಲೆಗಳಲ್ಲಿ ಆಗುವಂತ ಮಳೆ ನೀರನ್ನು ಎಲ್ಲಾ ಸೇರಿ ಬಹುತೇಕ ಈ ಒಂದು ತಮಿಳುನಾಡಿಗೆ ಸುಮಾರು 25,000 ಅಂತಂದ್ರೆ 2 TMC ನೀರು ಪ್ರತಿದಿನ ತಲುಪ್ತಾ ಇದೆ. ಆ ಮೂಲಕ ರಾಜ್ಯ ಸರ್ಕಾರ ಒಂದ್ ಕಡೆಯಿಂದ ಸರ್ವಪಕ್ಷ ಸಭೆಯನ್ನ ಕರೆದು ನಾವು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂದ್ರೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಮುಂದೆ ನಾವು ಯಾವುದೇ ಕಾರಣಕ್ಕೂ 11,500 ಕ್ಯೂಸೆಕ್ಸ್ ಪ್ರತಿದಿನ 1 TMC ನೀರನ್ನು ಬಿಡುಗಡೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಮನವಿಯನ್ನ ಮೇಲ್ಮನವಿನ ಸಲ್ಲಿಸ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಮೇಲ್ಮನವಿ ಸಲ್ಲಿಸುವಂತ ಅವಶ್ಯಕತೆ ಇಲ್ಲ. ರಾಜ್ಯ ಸರ್ಕಾರ ತಮಿಳುನಾಡಿಗೆ ಕೇಳಿದಕ್ಕಿಂತ ಹೆಚ್ಚಿನ ನೀರನ್ನ ಮತ್ತು ಈ ಒಂದು ತಿಂಗಳ ಅಂದ್ರೆ ಈ ಒಂದು ಏನು ಜುಲೈ ತಿಂಗಳ ಒಂದು ಅವಧಿಯಲ್ಲಿ ನಾವು ತಮಿಳುನಾಡಿಗೆ ಎಷ್ಟು ನೀರು ಬಿಡುಗಡೆ ಮಾಡಬೇಕಾಗಿತ್ತು ಅದಕ್ಕಿಂತ ಹೆಚ್ಚಿನ ನೀರನ್ನ ಹಿಂದಿನ ತಿಂಗಳ ನೀರು ಸೇರಿದಂತೆ ನಾವು ಈಗ ಬಿಡುಗಡೆ ಮಾಡ್ತಾ ಇದೀವಿ. ಹಾಗಾಗಿ ಇಂದು ಸರ್ವಪಕ್ಷ ಸಭೆಯನ್ನ ಕರೆದು ಜನರ ಮುಂದೆ ದಾರಿ ತಪ್ಪಿಸುವಂತ ನಾಟಕ ಮಾಡುವಂತ ಪ್ರಯತ್ನ ಯಾಕೆ ಮಾಡ್ತಿದ್ರು ಸರ್ಕಾರ ಅಂತ ಅರ್ಥ ಇಲ್ಲ. ಯಾಕಂತಂದ್ರೆ ನಾವು ಕೇಳೋದಕ್ಕಿಂತ ಹೆಚ್ಚಿನ ನೀರನ್ನು ಬಿಡುಗಡೆ ಮಾಡ್ತಿದ್ದೇವೆ. ಎರಡನೇ ವಿಷಯ ಅಂತಂದ್ರೆ ಡ್ಯಾಮ್ಗೆ ಹೆಚ್ಚಿನ ನೀರು ಹರಿವು ಬರ್ತಾ ಇದೆ. ಆ ಕಾರಣಕ್ಕೋಸ್ಕರ ನಾವು ನೀರನ್ನ ಬಿಡುಗಡೆ ಮಾಡೋದು ಅನಿವಾರ್ಯ. ಯಾಕಂದ್ರೆ ನಾವು ಅದಕ್ಕೆ ಪ್ಯಾರಲಲ್ ಆಗಿ ಯಾವ ಡ್ಯಾಮ್ಗಳನ್ನು ಸಹ ನಿರ್ಮಾಣ ಮಾಡಿಲ್ಲ. ಅಂತಂದ್ರೆ ಈ ಕಾವೇರಿ ಇರ್ಬೋದು, ಕಬಿನಿ ಇರ್ಬೋದು ಅಥವಾ KRS ಇರ್ಬೋದು, ಈ ನದಿಗಳಲ್ಲಿ ಬರುವಂತ ಹೆಚ್ಚುವರಿ ನೀರನ್ನ ಸಂಗ್ರಹ ಮಾಡಿಟ್ಕೊಳ್ಳಿಕ್ಕೆ ನಮ್ಗೆ ಪರ್ಯಾಯವಂತ ಯಾವ ಡ್ಯಾಮ್ಗಳಿಲ್ಲ. ಹಾಗಾಗಿ ನೇರವಾಗಿ ಓವರ್ಫ್ಲೋ ಆಗುವಂತ ನೀರನ್ನ ಡ್ಯಾಮ್ ತುಂಬಿ ಬರುವಂತ ಹೆಚ್ಚುವರಿ ನೀರನ್ನ ನಾವು ನೇರವಾಗಿ ತಮಿಳುನಾಡಿಗೆ ಬಿಡ್ಬೇಕಾಗತ್ತೆ. ಹೀಗಾಗಿ ಮಳೆಗಾಲದಲ್ಲಿ ಅದು ವಿಶೇಷವಾಗಿ ಜುಲೈ ತಿಂಗಳಿರ್ಬೋದು, ಆಗಸ್ಟ್ ತಿಂಗಳಿರ್ಬೋದು ಯಥೇಚ್ಛವಾಗಿ ಕರ್ನಾಟಕದಲ್ಲಿ ಮಳೆ ಆಗ್ತಿರೋ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಲಾಗ್ತಾ ಇದೆ. ಆದ್ರೆ ರಾಜ್ಯ ಸರ್ಕಾರ ಈ ಒಂದು ಮಂಡ್ಯದ ಒಂದು ಏನು ಕೇಂದ್ರ ಸಚಿವರಾಗಿರುವಂತಹ ಕುಮಾರಸ್ವಾಮಿ ಅವ್ರ ನಿನ್ನೆ ಅವ್ರ ಸಭೆಗೆ, ಹಿಂದಿನ ಸಭೆಗೆ, ಸರ್ವಪಕ್ಷ ಸಭೆಗೆ ಅವರ ಆಹ್ವಾನ ಕೊಡದಿರೋ ಕಾರಣಕ್ಕೋಸ್ಕರ ಅವ್ರಿಗೆ ಆಹ್ವಾನ ಕೊಟ್ಟಿಲ್ಲ ಅನ್ನೋದು ಒಂದು ವಿಚಾರ. ಆದ್ರೂ ಸಹ ಇನ್ನೊಂದು ವಿಚಾರ ಸಭೆ ಮಾಡ್ತೀವಿ ಅಂತ ಅನ್ನೋದೊಂದು ರೀತಿ ಮೂರ್ಖತನದ ಪರಮಾವಧಿ. ಹಾಗಾಗಿ ಸರ್ಕಾರ ಈ ಎಲ್ಲಾ ಡ್ರಾಮಾವನ್ನ ಅಥವಾ ನಾಟಕವನ್ನ ಯಾಕೆ ಮಾಡ್ತಿದ್ರೆ ಅಥವಾ ಯಾರನ್ನ ದಾರಿ ತಪ್ಪಿಸಲಿಕ್ಕೆ ಸರ್ಕಾರ ಮಾಡ್ತಿದೆ. ಮತ್ತೊಂದು ಕಡೆ ತಮಿಳುನಾಡು ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಅನ್ನೋದು, ಇಲ್ಲಿ ನೀರನ್ನು ಬಿಡುಗಡೆ ಮಾಡುವಂತದ್ದು, ಈ ದ್ವಂದ್ವ ನಿಲುವನ್ನ ರಾಜ್ಯ ಸರ್ಕಾರ ನಿಲ್ಲಿಸಬೇಕು. ಮತ್ತು ಇಂದು ಸರ್ವಪಕ್ಷ ಸಭೆ ನಡೆಸುವಂತ ಅಗತ್ಯತೆ ಕಂಡು ಬರ್ತಾ ಇಲ್ಲ. ಯಾಕಂದ್ರೆ ಅಗತ್ಯಕ್ಕಿಂತ ಹೆಚ್ಚು ನೀರು ಬಿಡುಗಡೆ ಮಾಡ್ತಾ ಇದ್ದೇವೆ. CWC RC ಕೊಟ್ಟಿರುವಂತ ತೀರ್ಮಾನವನ್ನು ಸಹ ನಾವು ನೀರು ಬಿಡ್ತಾ ಇದೀವಿ. ಮತ್ತು CWMA ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮುಂದೆ ನಾವು ಮೇಲ್ಮನವಿ ಸಲ್ಲಿಸುವಂತ ಅಗತ್ಯತೆನೇ ಕಂಡು ಬರ್ತಾ ಇಲ್ಲ. ಯಾಕಂದ್ರೆ ನಮ್ಮಲ್ಲಿ ಹೆಚ್ಚುವರಿ ನೀರಿದೆ, ಹಾಗಾಗಿ ನಾವು ಬಿಡುಗಡೆ ಮಾಡ್ತಾ ಇದೀವಿ ಅಂತ ಅನ್ನೋದನ್ನ ಸರ್ಕಾರ ವಾದ ಮಂಡಿಸಿದ್ರೆ ಸಾಕು, ಅಥವಾ ವಾದ ಮಂಡಿಸೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾವು ನೀರನ್ನ ಅಲ್ಲಿ ಬಿಡುಗಡೆ ಮಾಡಿದ್ದೇವೆ. ಹೀಗಾಗಿ ಸರ್ಕಾರ ಸುಮ್ಮನೆ ಈ ಒಂದು ಸರ್ವಪಕ್ಷ ಸಭೆ ಅಂತ ಅನ್ನೋ ಡ್ರಾಮಾ ಮತ್ತು ಆ ಸಭೆ ನಡೆಸಲಿಕ್ಕೆ ಆಗುವಂತ ಖರ್ಚನ್ನ ತಪ್ಪಿಸುವ ನಿಟ್ಟಿನಲ್ಲಿ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಮತ್ತು ಈಗ ನೀರನ್ನು ಬಿಡುಗಡೆ ಮಾಡುವ ಮೂಲಕ ಸರ್ಕಾರ ಬೇಸದೋಣಿನ ತಪ್ಪಿಸುವಂತ ಪ್ರಯತ್ನವನ್ನು ಸಹ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗುದಿಲ್ಲ. ಮಧುಮಾಲಾ. ಎಸ್, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್
162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.